ನಿಮ್ಮಲ್ಲಿ ಆಂತರಿಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋ ಚರ್ಚೆ ಆಗ್ತದೆ. ಅವ್ರ ಮುಂದೆ ನೋಡಿ, ಎಲ್ಲರಿಗೂ ಆಶೆ ಇರ್ತದೆ, ಆಕಾಂಕ್ಷೆ ಇರ್ತದೆ, ಪಕ್ಷ ತೀರ್ಮಾನ ಮಾಡ್ತದೆ, ಯಾರು ನಮ್ಮ ಕೈಗಿಲ್ಲ. ಪಕ್ಷ ನೋಡಿ, ಒಂದು ಶಾಸಕರ ಬೆಂಬಲ ಬೇಕು. ನಮ್ಮ ಮುಖ್ಯಮಂತ್ರಿ ಆಯ್ಕೆ ಹೆಂಗೆ ನಡೀತದೆ ಅಂದರೆ, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಆಗ್ತದೆ, ಶಾಸಕ ಸಂಘದಲ್ಲಿ ಅಭಿಪ್ರಾಯ ಬರುತ್ತವೆ, ಅಭಿಪ್ರಾಯವನ್ನು ಒಳಗೊಂಡು ಕೇಂದ್ರದ ವೀಕ್ಷಕರು ಇರ್ತಾರೆ. ಅಂತಿಮವಾಗಿ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನಿತರ ಎಲ್ಲರೂ ಕೂಡ ಸಹ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ಆ ಪ್ರಶ್ನೆ ಬರೋದಿಲ್ಲ, ಯಾಕಂದರೆ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾರೆ, ಇಲ್ಲಿ ಕುರ್ಚಿ ಖಾಲಿ ಇಲ್ಲ. ಈಗ ಸರ್, ಈಗ ನಮ್ಮವರೇ ಕೇಂದ್ರದಲ್ಲಿ ವಿಧಾನಸಭೆಯವರಾಗಿದ್ದಾರೆ, ನಿಮ್ಮಲ್ಲಿ ಅನೇಕ ಕೈಗಾರಿಕಾ ಪಾಲಿಸಿಗಳು ಬರ್ತಂತೆ, ಇನ್ನೂ ಬರ್ತಾರೆ. ನೋಡಿ, ಈಗ ನಾವು ವಿಶೇಷವಾಗಿ ನಮ್ಮ ರಾಜ್ಯದವರೊಬ್ಬರು ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾವು ಅಪೇಕ್ಷೆ ಮಾಡ್ತೀವಿ ಅವರಿಂದ. ಈಗ ಸೆಮಿಕಂಡಕ್ಟರು ಈಗ ಮುಂದಿನ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳವಣಿಗೆ ಆಗಬೇಕು. ಎಲ್ಲವೂ ಕೂಡ ಗುಜರಾತು ಆ ರಾಜ್ಯಗಳು ಹೋಗ್ತವೆ. ಇವತ್ತೊಂದು ಸಹ ನಮ್ಮ ಸಚಿವರು ಕೂಡ ನಾವು ಅವ್ರಿಗೆ ಹೇಳ್ತೇವೆ, ಇವತ್ತೊಂದು ಸಹ ನಮ್ಮ ರಾಜ್ಯಕ್ಕೆ ನೀವು ಸೆಮಿಕಂಡಕ್ಟರ್ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಆಸಕ್ತಿ ವಹಿಸ್ಕೋಬೇಕು ಅಂತ ಹೇಳ್ತೀವಿ. ಬಹುಶಃ ಸ್ಪಂದಿಸ್ತಾರಂತ ನಮ್ಮ ಭಾವನೆ ಇದೆ. ನನ್ನ ಭೇಟಿನೂ ಕೂಡ ಆಗ್ತಾಯಿದ್ದೀನಿ, ನಾನು ಮೊನ್ನೆ ಫೋನಲ್ಲಿ ಮಾತಾಡಿದ್ದೀನಿ. ನಾನು ಅವ್ರನ್ನ ಭೇಟಿಯಾಗಿ ನಾವು ನಮ್ಮ ಏನು ಲಿಸ್ಟ್ ಆಫ್ ಬೇಡಿಕೆ ಇದಾವೆ, ಬೇಡಿಕೆನ ಅವ್ರು ಸಲ್ಲಿಸ್ತೀವಿ.